ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ ಆದ್ದರಿಂದ ಬೇಗನೆ ಎದ್ದು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಷ್ಟು ಬೇಗ ಪೂಜೆ ಮಾಡಿಕೊಂಡೆ ಅಂತಂದರೆ 4:15ಗೆಲ್ಲ ಪೂಜೆ ಎಲ್ಲ ಮುಗಿದೋಯ್ತು. ಬೇಗ ಪೂಜೆ ಮುಗಿಸಿ ನನ್ನ ತಂದೆ ಮುಂದೆಗಡೆ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡೆ. ನನಗಿವತ್ತೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಆದರೆ ಏನು ಅಂತ ಗೊತ್ತಿಲ್ಲ, ನನ್ನಿಂದ ಒಂದು ತಪ್ಪಾಯಿತು. ಆ ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕೆ ಅಂತಂದರೆ ರಾಯರೇ ಸೂಚನೆ ಈ ಥರ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಇವತ್ತು ಏಕಾದಶಿ ಇತ್ತಲ್ಲ, ಅಂದರೆ ರಾಯರಿಗೆ ನೈವೇದ್ಯ ಇಡಬಾರ್ದಾಗಿತ್ತು. ನಾನು ಅದನ್ನು ಮರ್ತುಬಿಟ್ಟು ಗುರುವಾರ ಹೇಗೆ ಪೂಜೆ ಮಾಡ್ತಿದ್ನೋ ರಾಯರಿಗೆ ನೈವೇದ್ಯ ಇಡ್ತಿದ್ನೋ ಅದೇ ಥರ ಇಟ್ಬಿಟ್ಟು ಪೂಜೆ ಮಾಡಿದೆ. ನಮ್ಮ ಮನೆ ದೇವ್ರಿಗೂ ಸಹ ನೈವೇದ್ಯ ಇಡಲೇಬೇಕಲ್ಲ. ನಾವು ಅಂದರೆ ಏಕಾದಶಿ ದಿವಸ ರಾಯರಿಗೆ ಮಾತ್ರ ನೈವೇದ್ಯ ಇಡೋದಿಲ್ಲ, ನಮ್ಮ ಮನೆ ದೇವ್ರಿಗೆ ನೈವೇದ್ಯ ಇಟ್ಟೇ ನಾನು ಪೂಜೆ ಮಾಡೋದು. ಪ್ರತಿ ದಿವಸನೂ ಅಷ್ಟೇ ನಾನು ದೇವ್ರಿಗೆ ನೈವೇದ್ಯ ಇಟ್ಟೇ ಪೂಜೆ ಮಾಡೋದು. ಏನು ನನಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಸಾರು ಇಡ್ತೀನಿ, 2 ಬಾಳೆಹಣ್ಣು ಇಡ್ತೀನಿ, ಇಲ್ಲ ಅಂತಂದರೆ ಕಲ್ಲು ಸಕ್ಕರೆನೋ ಇಲ್ಲ ಕಡಲೆ ಸಕ್ಕರೆನೋ ಏನಾದರೂ ಒಂದು ನೈವೇದ್ಯ ಇಟ್ಬಿಟ್ಟೆ ನಾನು ಪೂಜೆ ಮಾಡೋ ಅಂಥದ್ದು. ಇವತ್ತು ಏಕಾದಶಿ ಅಂತ ನನಗೆ ಗೊತ್ತಿತ್ತು, ಆದರೆ ನಾನು ರಾಯರಿಗೆ ನೈವೇದ್ಯ ಇಟ್ಟೆ, ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಬಿಟ್ಟು ಬಾಳೆಹಣ್ಣಿಟ್ಟು ಪೂಜೆ ಮಾಡಿದೆ. ಗೊತ್ತಿಲ್ಲ ರಾಯರೇ ಈ ಥರ ಸೂಚನೆ ಕೊಟ್ರೇನೋ ಅನ್ನೋದು ನನಗೆ ಗೊತ್ತಿಲ್ಲ. ಏಕೆಂತಂದರೆ ಕೆಲವೊಂದು ವಿಷಯಗಳಲ್ಲಿ ನನಗೂ ಸಹ ಅನುಮಾನ ಇದೆ. ಒಂದೊಂದು ರಾಯರ ಮಠದಲ್ಲಿ ಒಂದೊಂದು ಥರ ಅನ್ನೋದು ಮಾಡ್ತಿರ್ತಾರೆ. ಏಕಾದಶಿ ದಿವಸ ಕೆಲವು ಮಠಗಳಲ್ಲಿ ರಾಯರಿಗೆ ನೈವೇದ್ಯನೂ ಮಾಡೋದಿಲ್ಲ, ಮತ್ತು ರಾಯರು ಪ್ರಸಾದನೂ ಸಾಲಿ ಜನಗಳಿಗೆ ಕೊಡೋದಿಲ್ಲ. ಎಲ್ಲಿ ಅಂತಂದರೆ ಕಾಮಧೇನು ಕ್ಷೇತ್ರದಲ್ಲಿ, ಅಂದರೆ ಮಿನಿ ಮಂತ್ರಾಲಯ ಅಂತಾರಲ್ಲ ಕಾಮಧೇನು ಕ್ಷೇತ್ರ, ಅಲ್ಲಿ ನೈವೇದ್ಯನೂ ಮಾಡೋದಿಲ್ಲ ಮತ್ತು ಅಲ್ಲಿ ಪ್ರಸಾದನೂ ಸಹ ಕೊಡೋದಿಲ್ಲ ಏಕಾದಶಿ ದಿವಸ. ಅಂದರೆ ಹೊನ್ನವ ಮಠದಲ್ಲಿ ನಾವು ಇವತ್ತು ಹೊನ್ನವ ಮಠಕ್ಕೆ ಹೋಗಿದ್ದಂಥದ್ದು. ಎಷ್ಟು ಬೇಗ ಹೋದ್ವಿ ಅಂದರೆ 4:50ಕ್ಕೆ ಮನೆ ಬಿಟ್ವಿ. ಬೇಗ ಪೂಜೆ ಮುಗಿತಲ್ಲ, 4:45ಗೆಲ್ಲ ಬೇಗ ಪೂಜೆ ಮುಗಿದೋಯ್ತು. ನಾನಿವತ್ತು 2:15ಗೆ ಎದ್ದಿದ್ದೆ. ಹೊನ್ನವ ಮಠಕ್ಕೆ ಹೋಗಬೇಕು ಅಂದರೆ 2:15ಗೆ ಎದ್ದೊಳ್ತೀನಿ. ಇಲ್ಲ ಹೊನ್ನವ ಮಠಕ್ಕೆ ಹೋಗಂಗಿಲ್ಲ, ಬರೀ ಮನೆಯಲ್ಲೇ ಪೂಜೆ ಮಾಡಿ ಹತ್ರದಲ್ಲಿರೋ ರಾಯರ ಮಠಕ್ಕೆ ಹೋಗೋಣ ಅಂತಂದರೆ 3 ಗಂಟೆಗೆ ಎದ್ದೊಳ್ತೀನಿ. 3 ಗಂಟೆಗಂತೂ ಎದ್ದೊಳ್ಳೇಬೇಕು. ಅದಕ್ಕಿಂತ ಲೇಟಾಗಿ ಎದ್ದೊಳ್ತು ಅಂತಂದರೆ ಬೇಗ ಪೂಜೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಪೂಜೆ ಮಾಡೋದು ಅಂತಂದರೆ ಏನು ಅಷ್ಟು ಕೆಲಸಗಳನ್ನೋದಿರುತ್ತೆ, ಸ್ವಲ್ಪ ಕ್ಲೀನಿಂಗ್ ಇರುತ್ತೆ. ನಾವು ಹಿಂದಿನ ದಿವಸ ಎಷ್ಟೇ ಕ್ಲೀನಿಂಗ್ ಮಾಡಿದರೂ ಗುರುವಾರ ದಿವಸ ಕ್ಲೀನಿಂಗ್ ಅನ್ನೋದು ಮಾಡಲೇಬೇಕು. ನನಗೆ ಒಬ್ಬರು ಕಮೆಂಟ್ ಹಾಕಿದರು, ಇವತ್ತು ಗುರುವಾರ ಏಕಾದಶಿ ದಿವಸ ನೆಲ ಒರೆಸಿ ಪೂಜೆ ಮಾಡ್ಬೋದಾ ಅಂತ. ಪ್ರತಿ ದಿವಸನೂ ನಾವು ನೆಲ ಒರೆಸಲೇಬೇಕು. ಏಕೆ ಅಂತಂದರೆ ಹಿಂದಿನ ದಿವಸ ಬುಧವಾರ ನೈಟು ನಾವು ಊಟ ಮಾಡಿರ್ತೀವಿ, ಅಂಟು ಮುಂಟು ಅನ್ನೋದಾಗಿರುತ್ತೆ, ಎಂಜಲು ಮೈಲಿಗೆ ಇದೆಲ್ಲ ಆಗಿರುತ್ತೆ, ಮತ್ತು ಹೊರಗಡೆಯಿಂದ ಒಳಗಡೆ ನಾವು ಹಾಗೆ ಬಂದಿರ್ತೀವಿ. ಈ ಥರ ಮೈಲಿಗೆ ಮಡಿ ಅನ್ನೋದು ಸಹ ರಾಯರಿಗೆ ನಾವು ಇದನ್ನೆಲ್ಲ ನೋಡ್ಕೋಬೇಕು. ಹಂಗಾಗಿ ಗುರುವಾರ ಅಂತಿಲ್ಲ, ಪ್ರತಿ ದಿವಸನೂ ಸಹ ನೆಲ ಒರೆಸೋ ನೀರಿಗೆ ಸ್ವಲ್ಪ ಗಂಜಲ ಹಾಕಿ ನಾವು ನೆಲ ಒರೆಸಲೇಬೇಕು. ನೆಲ ಒರೆಸ್ತೀರ ಪೂಜೆ ಮಾಡಬಾರ್ದು. ನನಗೆ ಒಬ್ಬರು ಈ ಥರ ಕಮೆಂಟ್ ಹಾಕಿದರು. ನಾನು ಅವ್ರಿಗೆ ಕಮೆಂಟಲ್ಲೂ ಸಹ ರಿಪ್ಲೈ ಮಾಡಿದ್ದೀನಿ. ಪ್ರತಿ ದಿವಸ ನೆಲ ಒರೆಸಿನೇ ರಾಯರಿಗೆ ಪೂಜೆ ಸೇವೆ ಅನ್ನೋದು ಮಾಡಬೇಕು ಅಂತ. ಏಕೆ ಅಂತಂದರೆ ನಾವು ನೆಲ ಒರೆಸ್ತೀರಾ, ಬಾಗಿಲು ಕಸ ಗುಡಿಸ್ತೀರಾ, ಬಾಗಿಲಿಗೆ ನೀರು ಹಾಕ್ತೀರಾ, ದೇವ್ರ ಪೂಜೆ ಮಾಡೋದಕ್ಕೆ ಸಮಾಧಾನ ಆಗೋದಿಲ್ಲ. ಈಗ ನಾವು ಸ್ನಾನ ಮಾಡಿ ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ನೆಲ ಒರೆಸ್ತೀರ ನಾವು, ಮತ್ತು ದೇವ್ರ ಪೂಜೆ ಮಾಡೋದು ಅಂದರೆ ಮನಸ್ಸು ಒಗ್ಗುತ್ತಾ, ಏನೋ ಬಿಟ್ಟಂಗಾಗುತ್ತೆ, ಅದು ಪೂರ್ತಿ ಅಂತ ಅನಿಸೋದಿಲ್ಲ. ನಮಗೆ ಅದು ಸರಿ ಇಲ್ಲ ಅಂತ ಅನಿಸ್ಬೇಕಾದ್ರೆ ಮತ್ತು ದೇವ್ರುಗಳು ಒಪ್ಕೋತಾರ. ಪ್ರತಿ ದಿವಸನೂ ನೆಲ ಒರೆಸಲೇಬೇಕು ನಾವು. ಕೆಲವರು ದಿನ ಬಿಟ್ಟು ದಿನ ಒರೆಸ್ತಾರೆ, ಅವ್ರ ಮನೆಗಳಲ್ಲಿ ಗಲೀಜಾಗಲ್ಲ ಅನಿಸುತ್ತೆ, ಹಂಗಾಗಿ ದಿನ ಬಿಟ್ಟು ದಿನ ಒರೆಸ್ತಾರೆ. ನಮ್ಮ ಮನೆಗಳಲ್ಲಂತೂ ಡೈಲಿ ಅಂತೂ ಒರೆಸಲೇಬೇಕು. ಏಕೆ ಅಂತಂದರೆ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಗಲೀಜು ಅನ್ನೋದಿರುತ್ತೆ, ಮತ್ತು ನಾಯಿ ಪ್ರಾಣಿಗಳಿರ್ತಾರಲ್ಲ, ಸಾಕಿರ್ತಾರಲ್ಲ, ಅಂಥವ್ರ ಮನೇಲೂ ಅಷ್ಟೇ ಸ್ವಲ್ಪ ಗಲೀಜು ಅನ್ನೋದಿರುತ್ತೆ. ಹಂಗಾಗಿ ನಾನು ಮನೆ ಗಲೀಜಾದರೆ ಮಾತ್ರ ಡೈಲಿ ಒರೆಸ್ಬೇಕು, ಇಲ್ಲ ಅಂದರೆ ಒರೆಸಂಗಿಲ್ಲ ಅಂತ ಅಲ್ಲ. ಪ್ರತಿ ದಿವಸನೂ ಸಹ ನಾವು ನೆಲ ಒರೆಸಿನೇ ದೇವ್ರಿಗೆ ಪೂಜೆ ಮಾಡಬೇಕು ನಾವು. ಆವಾಗ ದೇವ್ರ ಅನುಗ್ರಹ ನಮಗಾಗುತ್ತೆ. ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮ ಮನೆಯಲ್ಲಿ ಇರ್ತಾಳೆ ನೋಡಿ. ನಾವು ಬೇಗ ಪೂಜೆ ಮುಗಿಸಿ 5 ಗಂಟೆಗೆಲ್ಲ ನಾನು ಬಸ್ ಹತ್ಕೊಂಡು 5:15ಗೆಲ್ಲ ನಾವು ಹೊನ್ನವ ಮಠಕ್ಕೆ ಹೋದ್ವಿ. ಎಷ್ಟು ಬೇಗ ಹೋದ್ವಿ ಅಂದರೆ ಇವತ್ತು ಅಷ್ಟು ಬೇಗನೆ ರಾಯರು ನಮಗೆ ಅನುಗ್ರಹ ಮಾಡಿದ್ರು. ನನಗೆ ಅನಿಸಿರ್ಲಿಲ್ಲ. 4:50ಕ್ಕೆ ಮನೆ ಬಿಟ್ವಿ, 5 ಗಂಟೆಗೆಲ್ಲ ನಾವು ಅಂದರೆ ತಾವರೆಕೆರೆಗೆ ಹೊರಟೋಗಿದ್ವಿ. 5:15ಗೆಲ್ಲ ಹೊನ್ನವ ಮಠಕ್ಕೆ ಹೋದ್ವಿ ನಾವು. ಅಲ್ಲಿ ಬೇಗ ಪೂಜೆ ಸೇವೆ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಎಲ್ಲ ಮುಗಿಸಿ ನಾವು ತಿರ್ಗಾ ವಾಪಸ್ ಬಂದಿದ್ದಂಥದ್ದು. ಅಂದರೆ ಇವಾಗ ಸ್ವಲ್ಪ ಜಾಗನ ಫ್ರೀ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಆವಾಗ ಜಾಗ ಇನ್ನೂ
ಇಕ್ಕಟ್ಟಾಗಿತ್ತು, ಓಡಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಇವಾಗ ಹೋದಾಗ, ನಾನು ಇವತ್ತು ಹೋದಾಗ ಜಾಗ ಸ್ವಲ್ಪ ಫ್ರೀ ಇದೆ, ಚೆನ್ನಾಗಿದೆ, ಆರಾಮಾಗಿ ಇವಾಗ ಹೆಜ್ಜೆ ನಮಸ್ಕಾರನೂ ಸಹ ಹಾಕ್ಬೋದು. ಅಂದರೆ ಸ್ವಲ್ಪ ಕಡೆ ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗೋದಿಲ್ಲ, ಕೆಲವು ಕಡೆ ಹಾಕ್ಬೋದು. ಅಂದರೆ ಸುತ್ತ ಪ್ರದಕ್ಷಿಣೆನಂತೂ ಆರಾಮಾಗಿ ಹಾಕ್ಬೋದು. ನೋಡಿ, ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾವಿನ ಹಣ್ಣು ಇಟ್ಟಿದ್ದಾರೆ, ಹಾಲು ಇಟ್ಟಿದ್ದಾರೆ, ಬಾಳೆಹಣ್ಣು ಇಟ್ಟಿದ್ದಾರೆ, ತೆಂಗಿನಕಾಯಿ ಇಟ್ಟಿದ್ದಾರೆ. ಇಲ್ಲಿ ಅಂದರೆ ಈ ಮಠದಲ್ಲಿ, ಹೊನ್ನವ ಮಠದಲ್ಲಿ ಮತ್ತು ಜನಕ್ಕೆ ಅನ್ನ ಪ್ರಸಾದನೂ ಸಹ ಕೊಡ್ತಾರೆ. ಅಂದರೆ ಮಿನಿ ಮಂತ್ರಾಲಯದಲ್ಲಿ ಏಕಾದಶಿ ದಿವಸ ದೇವ್ರಿಗೆ ನೈವೇದ್ಯನೂ ಮಾಡೋದಿಲ್ಲ, ಮತ್ತು ಅಲ್ಲಿ ಜನಕ್ಕೆ ಅನ್ನ ಪ್ರಸಾದನೂ ಸಹ ಕೊಡೋದಿಲ್ಲ. ಇಲ್ಲಿ ಜನಕ್ಕೆ ಅನ್ನ ಪ್ರಸಾದನೂ ಕೊಡ್ತಾರೆ, ರಾಯರಿಗೆ ನೈವೇದ್ಯನೂ ಇಡ್ತಾರೆ, ಎಲ್ಲನೂ ಸಹ ಮಾಡ್ತಾರೆ. ನನಗೆ ಅನಿಸುತ್ತೆ ಏಕಾದಶಿ ದಿವಸ ರಾಯರು ಉಪವಾಸ ಇಡ್ತಾರೆ, ರಾಯರಿಗೆ ನೈವೇದ್ಯ ಇಡಬಾರ್ದು ಮತ್ತು ಬರೀ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ಸುಮಾರು ದಿವಸ ಅದನ್ನೇ ಪಾಲಿಸ್ಕೊಂಬಂದಿದ್ದಂಥದ್ದು. ಆದರೆ ಒಂದೊಂದು ಮಠದಲ್ಲಿ ಒಂದೊಂದು ಥರ ಮಾಡ್ತಾರಲ್ಲ ಅಂತ ನನಗಿದು ಸ್ವಲ್ಪ ಅನುಮಾನ ಅನ್ನೋದಿದೆ. ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಒಂದಲ್ಲ ಒಂದು ದಿವಸ ನಾನು ಅಲ್ಲಿ ಮಠದಲ್ಲಿ ಕೇಳ್ತೀನಿ ನಾನು. ಏಕೆ ಅಂತಂದರೆ ನನಗೆ ಇವತ್ತು ಗೊತ್ತಿಲ್ಲ, ರಾಯರಿಗೆ ನೈವೇದ್ಯನ ಪ್ರತಿದಿನ ನಾನು ಪ್ರತಿ ವಾರನೂ ಸಹ ರಾಯರಿಗೆ ನೈವೇದ್ಯ ಇಟ್ಟೇ ಪೂಜೆ ಮಾಡೋದು. ನೈವೇದ್ಯ ಹಿಡ್ದಿರ ನಾನು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಮನೆ ದೇವ್ರಿಗಾಗಿರ್ಬೋದು ಇಲ್ಲ ರಾಯರಿಗಾಗಿರ್ಬೋದು, ನಾನು ಸಪ್ರೇಟು ರಾಯರಿಗಾಗಲಿ ನಮ್ಮ ಮನೆ ದೇವ್ರಿಗಾಗಲಿ ಸಪ್ರೇಟು ನಾನು ನೈವೇದ್ಯ ಇಡೋದು, ಸಪ್ರೇಟು ದೀಪ ಹಚ್ಚೋದು ನಾನು. ಹಂಗಾಗಿ ಇವತ್ತು ರಾಯರಿಗೆ ನೈವೇದ್ಯ ಇಡಬಾರ್ದು ಅಂತ ನನಗೆ ಗೊತ್ತಿಲ್ದಿರ ನಾನು ರಾಯರಿಗೆ ನೈವೇದ್ಯ ಇಟ್ಟು ನಾನು ಪೂಜೆ ಮಾಡಿದೆ. ಅಂದರೆ ಮಠಕ್ಕೆ ಹೋದಾಗ ನನಗೆ ಗೊತ್ತಾಯಿತು, ಹೌದಲ್ವಾ ಇವತ್ತು ಏಕಾದಶಿ ಇದೆ, ಮರ್ತುಬಿಟ್ಟಿದೆ. ಏಕೆ ಅಂತಂದರೆ ನಾವು ಒಂದನ್ನೇ ಯೋಚನೆ ಮಾಡ್ತಿದ್ರೆ ನೆನಪಿರುತ್ತೆ, ಹಲವಾರು ನಾವು ಯೋಚನೆಗಳನ್ನೋದು ನಮ್ಮ ತಲೆಯಲ್ಲಿರುತ್ತಲ್ಲ. ಹಂಗಾಗಿ ನಾನು ಈ ವಿಷಯನ ಮರ್ತು ಬಿಟ್ಟಿದ್ದೆ. ಹಂಗಾಗಿ ನಮ್ಮ ಮನೆ ದೇವ್ರಿಗೆ ನೈವೇದ್ಯ ಇಟ್ಟನಲ್ಲ, ರಾಯರಿಗೂ ಸಹ ನೈವೇದ್ಯ ಇಟ್ಟು ಇವತ್ತು ಪೂಜೆ ಮಾಡಿದೆ. ತಪ್ಪಿದ್ರೆ ಒಪ್ಕೊಳ್ಳಿ ಭಗವಂತ, ಆದರೆ ಗೊತ್ತಿಲ್ಲದೇನೋ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ, ಗೊತ್ತಿಲ್ಲ. ನಾನು ಏಕಾದಶಿ ದಿವಸ ರಾಯರಿಗೆ ನಿಮಗೆ ನೈವೇದ್ಯ ಇಡ್ತಿರ್ಲಿಲ್ಲ. ಇವತ್ತು ಗೊತ್ತಿಲ್ದಿರ ನಾನು ನೈವೇದ್ಯ ಇಟ್ಟಿದ್ದೀನಿ ಅಂತಂದರೆ ನಿಮ್ಗೆ ಅನುಗ್ರಹ ಇದೆ, ನೀವೇ ಇಡ್ಸ್ಕೊಂಡಿದ್ದೀರಾ ನೈವೇದ್ಯನ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ನಮ್ಮಿಷ್ಟದ ಪ್ರಕಾರ ಏನೂ ಸಹ ನಡೆಯೋದಿಲ್ಲ. ನೀವು ಅನುಗ್ರಹ ಮಾಡಿದ್ರೇ ನಾವು ಜೀವನ ಮಾಡೋಕ್ಕಾಗೋದು, ನಾವು ಏನೇ ಒಂದು ಕೆಲಸ ಮಾಡೋದಕ್ಕೂ ನಮಗೆ ಮನ್ಸು ಕೊಡ್ತೀರಾ. ಹಂಗಾಗಿ ಇದನ್ನು ಸಹ ನೀವೇ ಮಾಡಿಸಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡೆ. ಏಕೆ ಅಂತಂದರೆ ಬರೀ ನಾವು ಮನೆಯಲ್ಲಿ ರಾಯರಿಗೆ ನೈವೇದ್ಯ ಹಿಡ್ದಿರ ನಾವು ಪೂಜೆ ಮಾಡ್ತೀವಿ. ಅಂದರೆ ಹೊನ್ನವ ಮಠದಲ್ಲಿ ಬೇರೆ, ಅಂದರೆ ನಮ್ಮ ಮನೆ ಹತ್ರ ಇರೋ ಮಠದಲ್ಲಿ ನೈವೇದ್ಯ ಇಟ್ಟು ಅಲ್ಲಿ ಪೂಜೆ ಮಾಡೋವಂಥದ್ದು ನನಗೆ ಗೊತ್ತಿಲ್ಲ. ಕೆಲವು ಮಠದಲ್ಲಿ ಅಂದರೆ ಮಿನಿ ಮಂತ್ರಾಲಯ ಮಠದಲ್ಲಿ ಅಲ್ಲಿ ನೈವೇದ್ಯನೂ ಇಡೋದಿಲ್ಲ, ಜನಗಳಿಗೆ ಪ್ರಸಾದನೂ ಕೊಡೋದಿಲ್ಲ. ಒಂದೊಂದು ಮಠದಲ್ಲಿ ಒಂದೊಂದು ಥರ ಪಾಲಿಸ್ತಾರೆ, ಇದು ನನಗೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಮನೆಯಲ್ಲಿ ನಾನು ರಾಯರಿಗೆ ನೈವೇದ್ಯ ಇಟ್ಟುಬಿಟ್ಟು ನಾನು ಪೂಜೆ ಮಾಡಿದ್ದಂಥದ್ದು ತಪ್ಪು ಒಪ್ಪು ಎಲ್ಲ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ ಭಗವಂತ ಅಂತ ನಾನು ಕ್ಷಮೆ ಕೇಳಿದೆ. ನನಗೆ ಅದು ಸಹ ನೆನಪಲ್ಲಿ ಇರಲಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ, ರಾಯರಿದ್ದಾರೆ. ನಾವು ಏನು ಮಾಡಬೇಕು, ಏನು ನಿರ್ಧಾರ ಮಾಡಬೇಕು, ಏನು ಯೋಚನೆ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾವುದು ಮಾಡಬಾರ್ದು, ಎಲ್ಲವನ್ನು ಸಹ ರಾಯರೇ ನಿರ್ಧಾರ ಮಾಡೋ ಅಂಥದ್ದು. ನಾವು ರಾಯರನ್ನು ಬಲವಾಗಿ ನಂಬಿದ್ದೀವಿ ಅಂತಂದರೆ ರಾಯರೇ ಸೂಚನೆ ಕೊಡ್ತಾರೆ. ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದಕ್ಕೆ ದಾರಿ ಬಿಡ್ತಾರೆ ರಾಯರು, ದಾರಿ ತೋರಿಸ್ತಾರೆ ನಮಗೆ. ಹಂಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ. ನಮ್ಮಿಂದ ಕೆಟ್ಟದಾದರೂ ಅದರಿಂದ ಏನೋ ಒಳ್ಳೆಯದಾಗ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಚೆನ್ನಾಗಿ ಮನೆಯಲ್ಲಿ ಪೂಜೆ ಮಾಡಿದೆ. 1/4 ಗಂಟೆ ನನ್ನ ತಂದೆ ಮುಂದೆ ಕೂತ್ಕೊಂಡೆ. ಮತ್ತು ಹೊನ್ನವ ಮಠಕ್ಕೆ ನಾವು ಮನೆಯಲ್ಲಿ ಎಲ್ಲರೂ ಸಹ ಹೋಗಿದ್ದಂಥದ್ದು. ಅಲ್ಲಿ ಮನಸ್ಪೂರ್ವಕವಾಗಿ ರಾಯರನ್ನು ನೋಡಿದೆ. ಏಕೆ ಅಂತಂದರೆ ನಾನು ಸುಮಾರು ದಿವಸ ಆಗಿತ್ತು, ಆಲೇ 1.5-2 ತಿಂಗಳಾಗಿತ್ತು ನಾನು ಹೊನ್ನವ ಮಠಕ್ಕೆ ಹೋಗಿರಲಿಲ್ಲ. ಅಂದರೆ ನಾನು ಲಾಸ್ಟ್ ಟೈಮು ಹೇಳಿದ್ನಲ್ಲ, ನಾನು ಮಂತ್ರಾಲಯಕ್ಕೆ ಹೋದೆ ಅಂತ. ಮಂತ್ರಾಲಯಕ್ಕೆ ಹೋಗಿದ್ದ ದಿವಸನೇ ನಾನು ಈ ಹೊನ್ನವ ಮಠಕ್ಕೆ ಹೋಗಿದ್ದು. ಹಂಗಾಗಿ ಅವತ್ತಿಂದ ಹೋಗಿರಲಿಲ್ಲ. ಏಕೆ ಅಂತಂದರೆ ಕೆಲ್ಸಕ್ಕೆ ಹೋಗೋ ಒತ್ತಡದಿಂದ ಬೇಗ ಹೋಗಿ ಬೇಗ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಹತ್ರದಲ್ಲಿರೋ ಮಠಕ್ಕೆ ನಾನು ಹೋಗಿ ಅಲ್ಲಿ ಹೆಜ್ಜೆ ನಮಸ್ಕಾರ ದೀಪ ಬೆಳಗಿ ಬರ್ತಿದ್ದಂಥದ್ದು. ಇವತ್ತು ಹೋಗಲೇಬೇಕು ಅಂತ ನಾನು ನಿರ್ಧಾರ ಮಾಡಿ ಹೊರಟಿದ್ದಂಥದ್ದು. ಮತ್ತು ಇವತ್ತು ಏಕಾದಶಿ ಇತ್ತಲ್ಲ, ನಾನು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ನನ್ನ ತಂದೆ ಕೃಷ್ಣ ನನಗೆ ಅನುಗ್ರಹ ಮಾಡಲಿಲ್ಲ, ಹೋಗೋದಕ್ಕೆ ಆಗಲಿಲ್ಲ, ಕೆಲವು ಸಮಸ್ಯೆಗಳನ್ನೋದು ಬಂತು. ಹಂಗಾಗಿ ಹೋಗಬೇಕು ಅಂತ ನಾನು ಹೊರಟೆ. ಕಾರಣಾಂತರಗಳಿಂದ ಅಂದರೆ
ದೇವ್ರುಗಳು ನಮಗೆ ಅನುಗ್ರಹ ಮಾಡಬೇಕು. ಎಲ್ಲಿಗೆ ಹೋಗ್ಬೇಕು ಅಂದರೂ, ಏನೇ ಕೆಲಸ ಮಾಡಬೇಕು ಅಂದರೂ ದೇವ್ರುಗಳು ಅನುಗ್ರಹ ಇದ್ರೆ ಮಾತ್ರ ನಾವು ಹೋಗೋಕ್ಕಾಗೋದು. ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಅಂದ್ಕೊಂಡು 2-3 ದಿವಸದಿಂದ ಹೋಗಬೇಕು, ಅಲ್ಲಿಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಇವತ್ತು ರಜೆ ಹಾಕ್ಬಿಟ್ಟು ಹೋಗೋಣ ಅಂತಲೂ ಸಹ ನಾನು ಅಂದ್ಕೊಂಡಿದ್ದೆ. ಆದರೆ ಹೋಗೋಕ್ಕಾಗಲಿಲ್ಲ. 8:30 ತನಕ ಹೋಗಬೇಕು ಅಂತ ಬೇಗ ಬೇಗ ಮನೆಯಲ್ಲೂ ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಕಾಲೇಜಿಗೆ ಕಳಿಸಿ ಹೊರಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕೆಲವು ಸಮಸ್ಯೆಗಳಿಂದ ನನಗೆ ಹೋಗೋಕ್ಕಾಗಲಿಲ್ಲ. ದೇವರೇ, ನೀವಿದ್ದೀರಾ ಭಗವಂತ, ನನ್ನ ಜೊತೇಲಿದ್ದೀರಾ. ಇವತ್ತು ನಿಮ್ಮ ದರ್ಶನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತ ನನಗೆ ನೋವಿದೆ. ಆದರೆ ನಿಮ್ಮ ಆಶೀರ್ವಾದ ನನ್ನ ಜೊತೇಲಿ ಇರ್ಬೋದು. ಏನೋ ಒಂದು ಸೂಚನೆ ಮುಖಾಂತರ ನಾನು ಅಲ್ಲಿಗೆ ಬರೋಕ್ಕಾಗಿಲ್ಲ. ನಾನು ಬರೋ ಥರ ನೀವು ಅನುಗ್ರಹ ಮಾಡಿ. ನಾನು ಬರ್ತೀನಿ ಅಂತ ಹೇಳೋದಿಲ್ಲ, ತಪ್ಪಾಗುತ್ತೆ. ನಮ್ಮ ಕೈಲಿ ಏನೂ ಸಹ ಆಗೋದಿಲ್ಲ. ನೀವು ಅನುಗ್ರಹ ಮಾಡಿದ್ರೇ ನಾವು ಏನು ಮಾಡಬೇಕಂದ್ರೂ ನಿಮ್ಮ ಅನುಗ್ರಹ ಇರಬೇಕು ಅಂತ ನಾನು ಅಂದ್ಕೊಂಡೆ. ನೋಡೋಣ, ಯಾವಾಗಾದರೂ ಮುಂದಿನ ವಾರ ಇಲ್ಲಾಂದರೆ ವಾರದೊಳಗಡೆ ಒಂದಲ್ಲ ಒಂದು ದಿವಸ ನಾನು ಅಲ್ಲಿಗೆ ಹೋಗಿ ಬರಲೇಬೇಕು. ಏಕೆ ಅಂತಂದರೆ ನಾನು ಏನೋ ಒಂದು ಮಾಡಬೇಕು ಅಂತಂದ್ರೂ ದೇವ್ರ ಮೇಲೆ ಭಾರಕ್ಕೆ ಮಾಡ್ತೀನಿ. ದೇವರೇ, ಅದು ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿದೆ, ಅದು ಮಾಡಬೇಕು ಅಂತ ಆ ಕೆಲಸನ ಬಂದುಬಿಟ್ಟಿದೆ ಭಗವಂತ. ನಿಮ್ಮ ಅನುಗ್ರಹ ಬೇಕು. ಏಕೆ ಅಂತಂದರೆ ನಿಮ್ಮ ಸೂಚನೆ ಇದೆ ಇದರಲ್ಲಿ. ನೀವು ಸೂಚನೆ ಕೊಟ್ಟಿನೇ ನನಗೆ ಆ ಕೆಲಸ ಮಾಡು ಅಂತ ನೀವೇ ನನಗೆ ಅನುಗ್ರಹ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಮಾಡಲೇಬೇಕು ತಂದೆ ಅಂತ ನಾನು ದೇವ್ರ ಮೇಲೆ ಭಾರ ಹಾಕಿ ನಾನೇನೇ ಒಂದು ಕೆಲಸ ಮಾಡೋದಕ್ಕೂ ದೇವರ ಅಪ್ಪಣೆ ತೊಗೊಂಡೇ ನಾನು ಮಾಡೋವಂಥದ್ದು. ನನ್ನ ಇಷ್ಟದ ಪ್ರಕಾರ ನಾನು ಏನೇನು ಸಹ ನಾನು ಮಾಡೋದಿಲ್ಲ. ನಾನು ಒಪ್ಪತ್ತು ಊಟ ಮಾಡಬೇಕಾದ್ರೂ ಸಹ ಭಗವಂತನ ಅನುಗ್ರಹ ಇದೆ ಅಂತ ತಿಳ್ಕೊಂಡೇ ನಾನು ಮಾಡೋವಂಥದ್ದು. ಕೆಲವು ಟೈಮಲ್ಲಿ ನಾವು ಒಂದು ಟೈಮಲ್ಲಿ ಊಟ ಮಾಡೋಕ್ಕಾಗಿಲ್ಲ ಅಂದರೂ ದೇವರು ಇಚ್ಛೆ ಇಲ್ವೇನೋ, ನಾವು ಊಟ ಮಾಡೋದು ದೇವ್ರಿಗೆ ಇಷ್ಟ ಇಲ್ವೇನೋ, ಹಾಗಾಗಿ ಇವತ್ತಿನ ಊಟ ಭಗವಂತ ನನ್ನಿಂದ ದೂರ ಮಾಡಿದ್ದಾರೆ ಅಂತಲೂ ಸಹ ನಾನು ಅನ್ಕೋತೀನಿ. ಪ್ರತಿಯೊಂದು ವಿಷಯದಲ್ಲೂ ನಾನು ದೇವರನ್ನೇ ನಾನು ಜಪ ಮಾಡೋವಂಥದ್ದು. ಏಕೆ ಅಂತಂದರೆ ದೇವರಿದ್ದಾರೆ ನನ್ನ ಜೊತೆಯಲ್ಲಿ. ನಾನು ಕ್ಷಣ ಕ್ಷಣದಲ್ಲೂ ಸಹ ಭಗವಂತನೇ ನಾನು ನೆನಪು ಮಾಡ್ಕೋತಾ ಇರ್ತೀನಿ. ನಮಗೇನೇ ಆಗಬೇಕಾದ್ರೂ, ನಮ್ಮ ಬೇಡಿಕೆ ಏನೇ ಇದ್ದರೂ, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಭಗವಂತನ ಆಶೀರ್ವಾದ ಇರಬೇಕು. ನನ್ನ ತಂದೆ ರಾಯರ ಆಶೀರ್ವಾದ, ನಮ್ಮ ಮನೆ ದೇವ್ರ ಆಶೀರ್ವಾದ ಇರಬೇಕು. ನಮ್ಮ ಮನೆ ದೇವ್ರ ಆಶೀರ್ವಾದ ಅಂತೂ ಸಂಪೂರ್ಣವಾಗಿ ನನಗಿದೆ. ಏಕೆ ಅಂತಂದರೆ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ನಾನು ಎಷ್ಟು ಸತಿ ವರ್ಷಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ನಮ್ಮ ಮನೆ ದೇವರು ವಾರನ ನಾನು ಅಷ್ಟು ಸಂಪೂರ್ಣವಾಗಿ ಮಾಡ್ತೀನಿ. ಅಂದರೆ ನಮ್ಮ ಮನೆ ದೇವ್ರ ವಾರ ಶನಿವಾರ, ಅಂದರೆ ಗುರುವಾರ ರಾಯರಿಗೆ ಯಾವ ರೀತಿ ಮಾಡ್ತೀನೋ ಶನಿವಾರನೂ ಸಹ ನಾನು ಅದೇ ರೀತಿ ಮಾಡ್ತೀನಿ. ಶನಿವಾರ ಅಂತ ಅಲ್ಲ, ಪ್ರತಿ ದಿವಸ ಈಗ ವಾರದಲ್ಲಿ 7 ದಿನ ಇದೆ ಅಂತಂದರೆ 7 ದಿವಸನೂ ಬೆಳಗ್ಗೆ ಸಂಜೆ 2 ಟೈಮು ನಾನು ಅದೇ ಥರ ನಾನು ಪೂಜೆ ಮಾಡೋವಂಥದ್ದು. ನಾನು ವಾರದ ದಿವಸ ಉಪವಾಸ ಇರೋವಂಥದ್ದು, ರಾಯರ ವಾರದ ದಿವಸ ಆಗಿರ್ಬೋದು, ನಮ್ಮ ಮನೆ ದೇವ್ರುಗಳು ವಾರದ ದಿವಸ ಆಗಿರ್ಬೋದು, ನಾನು ಉಪವಾಸ ಇದ್ದು ನನ್ನ ಶ್ರದ್ಧೆ ಭಕ್ತಿಯಿಂದ ನಾನು ಸೇವೆ ಸಲ್ಲಿಸ್ತೀನಿ. ಏಕೆ ಅಂತಂದರೆ ನಮ್ಮ ಕಷ್ಟಗಳು ನಾನಾ ಥರ ಇರುತ್ತೆ. ನಮಗೆ ಹಲವಾರು ಶತ್ರುಗಳನ್ನೋದು ಇರ್ತಾರೆ. ನಮ್ಮ ಏಳಿಗೆ ಸಹಿಸ್ಕೊಳ್ದವರು ಸುಮಾರು ಜನ ಇರ್ತಾರೆ. ಅವ್ರನ್ನೆಲ್ಲರನ್ನೂ ನಮ್ಮಿಂದ ದೂರ ಮಾಡಬೇಕು ಅಂತಂದರೆ ಭಗವಂತನ ಅನುಗ್ರಹ ಇರಬೇಕು. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ದೇವ್ರುಗಳು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆನೂ ಸಹ ನನಗಿದೆ. ಯಾಕೆ ಅಂತಂದರೆ ಹಿಂದೆ ನಾನು ಜಾಸ್ತಿ ಜನ ನಂಬಿ ನಾನು ಮೋಸ ಹೋಗ್ತಿದ್ದೆ. ಆವಾಗ ದೇವರು ದೇವಸ್ಥಾನ ಅಂದರೆ ಸ್ವಲ್ಪ ನಾನು ನಂಬ್ತಿರ್ಲಿಲ್ಲ. ಅಂದರೆ ದೇವ್ರ ಮೇಲೆ ಭಕ್ತಿ ಇತ್ತು ಜಾಸ್ತಿ. ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇದೆಲ್ಲ ನಾನು ಜಾಸ್ತಿ ಮಾಡ್ತಿರ್ಲಿಲ್ಲ. ಅಂದರೆ ಜಾಸ್ತಿ ಜನದಿಂದ ನನಗೆ ಯಾವಾಗ ಮೋಸ ಆಯಿತು, ಯಾವಾಗ ನಾನು ನಂಬಿದಂಥವ್ರು ನನಗೆ ಮೋಸ ಮಾಡಿದ್ರು, ನನ್ನ ಕೈಲಿ ದುಡ್ಡು ಇಸ್ಕೊಂಡವರು, ನನ್ನ ಕೈಯಿಂದ ಅವರು ಸಹಾಯ ಪಡೆದಂಥವ್ರು ನನಗೆ ಮೋಸ ಮಾಡಿ ನನ್ನ ಕೀಳಾಗಿ ನೋಡಿದ್ರಲ್ಲ, ನನ್ನ ಅನ್ನಬಾರ್ದು ಮಾತುಗಳನ್ನೆಲ್ಲ ಅಂದ್ರಲ್ಲ. ಏಕೆ ಅಂತಂದರೆ ಆವಾಗ ನಾನು ಯಾರಿಗೂ ಏನು ಕೊಡೋವಂಥ ಸ್ಥಿತಿಲಿ ಇರಲಿಲ್ಲ. ನನ್ನಿಂದ ಸಹಾಯ ಪಡಿಬೇಕಾದ್ರೆ ನನ್ನ ಹತ್ರ ಎಲ್ಲನೂ ಇದ್ದಾಗ ನನ್ನಿಂದ ಎಲ್ಲನೂ ಸಹಾಯ ಪಡ್ಕೊಂಡ್ರು. ನನ್ನ ಹತ್ರ ಏನೂ ಇಲ್ಲ ಅಂತ ಅಂದಾಗ ನನ್ನನ್ನು ಕೀಳಾಗಿ ನೋಡಿದ್ರಲ್ಲ. ನನ್ನ ತುತ್ತು ಅನ್ನಕ್ಕೂ ಸಹ ನನ್ನ ಮುಖ ನೋಡಿ ನನಗೆ ಒಂದು ಲೋಟ ನೀರು ಕೊಡೋದು, ಮುಖ ನೋಡಿ ಒಂದು ತುತ್ತು ಅನ್ನ ಕೊಡೋದು ಮಾಡಿದ್ರಲ್ಲ. ಜನದ ಬಂಡವಾಳ ನನಗೆ ಗೊತ್ತಾಯಿತು. ಭಗವಂತನೇ ಜನದ ಮುಖ ಈ ಥರ ಇದೆ, ಜನದ ಬುದ್ಧಿ ಈ ಥರ ಇದೆ, ನೀನು ಯಾರ ಕಷ್ಟಕ್ಕೆ ಆಗಿದೆಯೋ, ಯಾರ ಜೀವನ ಕಟ್ಕೊಳ್ಳೋದಕ್ಕೆ, ಅವ್ರ ಜೀವನನ ರೂಪಿಸ್ಕೊಳ್ಳೋದಕ್ಕೆ ನೀನು ದಾರಿದೀಪ ಆಗಿದೆಯೋ ಅಂಥವರೇ ನಿನ್ನನ್ನು
ಕೀಳಾಗಿ ನೋಡ್ತಿದ್ದಾರೆ. ನೀನು ಅರ್ಥ ಮಾಡ್ಕೊ, ನಿನ್ನ ಒಳ್ಳೆತನದಿಂದನೇ ಅವರು ಈ ಥರ ಮಾಡಿದ್ದಾರೆ. ಆದರೆ ಜನ ಕೈ ಬಿಟ್ಟಿರ್ಬೋದು, ನೀನು ನಂಬ್ದಂಥವ್ರು ನಿನ್ನಿಂದ ಯಾರು ಸಹಾಯ ತಗೊಂಡ್ರೋ ಅವರು ನಿನ್ನಿಂದ ದೂರ ಆಗಿರ್ಬೋದು. ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ. ನೀನು ಸತ್ಯ ಧರ್ಮ ಅನ್ನೋದನ್ನ ನೀನು ಪಾಲಿಸಿದ್ಯಾ, ನೀನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಸಾಧ್ಯವಾದಷ್ಟು ನೀನು ಬೇರೆಯವ್ರಿಗೆ ಒಳ್ಳೆಯದನ್ನೇ ಮಾಡಿದ್ಯಾ. ಜೀವನ ಕಟ್ಕೊಳ್ಳೋದಕ್ಕೆ ಇರೋದಕ್ಕೆ ಮನೆ ಆಗಿರ್ಬೋದು, ಜೀವನ ಕಟ್ಕೊಳ್ಳೋದಕ್ಕೆ ಅವ್ರ ಜೀವನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀನು ಮಾಡಿದ್ಯಾ. ಆದರೆ ನಿನ್ನ ಜೀವನ ರೂಪಿಸೋಕೆ ನಾನಿದ್ದೀನಿ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಅವಾಗ ನನಗೆ ನಮ್ಮ ಮನೆ ದೇವ್ರುಗಳಾಗಿರ್ಬೋದು, ನನ್ನ ತಂದೆ ರಾಯರಾಗಿರ್ಬೋದು, ನನ್ನನ್ನು ನಂಬು, ನನ್ನ ನಂಬಿ ಸೇವೆ ಪೂಜೆ ಮಾಡು ಅಂತ ಅವಾಗ ನನಗೆ ರಾಯರು ನಮ್ಮ ಮನೆ ದೇವ್ರುಗಳು ನನಗೆ ಅನುಗ್ರಹ ಮಾಡಿದ್ದಂಥದ್ದು. ನಮ್ಮ ಮನೆ ದೇವರು ನನಗೆ ಸಾಕಷ್ಟು ನಾನು ಅಂದ್ಕೊಂಡಿದ್ದನ್ನು ನನಗೆ ಕೊಟ್ಟಿದ್ದಾರೆ. ಏಕೆ ಅಂತಂದರೆ ದೇವ್ರನ್ನ ನಂಬೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ, ಅದಕ್ಕೆ ಮುಂಚೆ ನನ್ನ ಕಷ್ಟ ಅನ್ನೋದು ಬೆಟ್ಟದಷ್ಟಿತ್ತು. ಯಾವಾಗ ನಾನು ದೇವ್ರನ್ನ ನಂಬಿದ್ನೋ ಅವಾಗಿಂದ ನನ್ನ ಕಷ್ಟಗಳು ಧೂಳಿಪಟ ಥರ ತುರ್ಕೊಂಡು ಹೊಂಟೋದ್ವು. ರಾಯರು ನಂಬಿದ ಮೇಲಂತೂ ನನ್ನ ಜೀವನ ಹಚ್ಚ ಹಸಿರಾಗಿದೆ. ನನ್ನ ತಂದೆ ರಾಯರು ನನ್ನ ಉಸಿರು, ನನ್ನ ಜೀವ, ನನ್ನ ಸರ್ವಸ್ವ, ನನ್ನ ಪ್ರಾಣ ಇರೋ ತನಕ ನಾನು ರಾಯರು ಸೇವೆ ಮಾಡಲೇಬೇಕು ಅಂತ ನಾನು ರಾಯರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು. ನಾವು ದೇವ್ರನ್ನ ನಂಬಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಜನ ನಂಬಿದ್ರೆ ನಮಗೆ ಕೆಟ್ಟದಾಗುತ್ತೆ ಅಂತ ನಾನೇ ಉದಾಹರಣೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.